Hi guys, welcome back to my channel, that is Snigil. ಸೊ ಇವತ್ತೇನು ಬ್ಲಾಗ್ ಏನಪ್ಪ ಅಂದ್ರೆ ಹಾಲ್ ಮಾಡ್ತಾ ಇದೀನಿ. ಫಸ್ಟ್ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಇಯರಿಂಗ್ ಹಾಲ್ಸ್ ಇಂದ. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ಸ್ ಏನಾದ್ರು ಇಷ್ಟ ಆದ್ರೆ ನೀವು ಮಾಡ್ಬೇಕಿರೋ ಕೆಲಸ ಇಷ್ಟೇ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಆ ರೀಲ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಆಟೋ ಡಿ ಎಂ ಬರುತ್ತೆ. ಬನ್ನಿ ಚೆಕ್ ಮಾಡೋಣ ಇವಾಗ ಏನೇನಿದೆ ಅಂತ. ಸೊ ಎಸ್ ಗೈಸ್, ಫಸ್ಟ್ ಇಯರಿಂಗ್ ಬಂದು ಇದ್ರಲ್ಲಿರೋದು ಮೆಟಲ್, ಅದ್ರ ಮಧ್ಯ ಒಂದು ಪರ್ಲ್ ಇರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು. ಇಂಡೋ ವೆಸ್ಟರ್ನ್ ಸ್ಯಾರೀಸ್ ಏನಾದ್ರು ಇದ್ರೂ ಯೂಸ್ ಮಾಡ್ಬೋದು, ಟಾಪ್ ಏನಾದ್ರು ಇದ್ರೆ ಐ ಥಿಂಕ್ ಇದನ್ನ ಯೂಸ್ ಮಾಡ್ಬೋದು. ಯು ಕ್ಯಾನ್ ಗೋ ಫಾರ್ ದಿಸ್. ಸೊ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಗೆ ಈಸಿಯಾಗಿ ಲಿಂಕ್ ಬರುತ್ತೆ. ಸೆಕೆಂಡ್ ಒನ್ ಬಂದು ಪರ್ಲ್ ಹ್ಯಾಂಗಿಂಗ್. ಗೈಸ್ ಇದು ಬಂದು ಪರ್ಲ್ ಹ್ಯಾಂಗಿಂಗ್ ತರ, ಇದು ಒಂದು ಮ್ಯಾಂಗೋ ಫ್ಲೇವರ್ ಈ ಡಿಸೈನ್ ಬಂದು ಮ್ಯಾಂಗೋ ಡಿಸೈನ್ಸ್ ಇರುತ್ತೆ, ಕೆಳಗಡೆ ಒಂದು ಪರ್ಲ್ ಹ್ಯಾಂಗಿಂಗ್ ಎರಡು ಬರುತ್ತೆ. ಸೊ ಇದು ಚೆನ್ನಾಗಿರುತ್ತೆ. ಸ್ಯಾರೀಸ್ ಅವ್ರ ಸೂಟ್ ಸಲ್ವಾರ್ಸ್ ಯಾವ್ದಾದ್ರು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಐ ಕೈಂಡ್ ಆಫ್ ಲೈಕ್ ದಿಸ್. ನೆಕ್ಸ್ಟ್ ಇಯರಿಂಗ್ ಬಂದು ಈ ಇಯರಿಂಗ್ ಗೈಸ್ ನನಗಂತೂ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ನಾನು ಯೂಶಲಿ ಹಾಕೊಳ್ಳೋದು ವೆಸ್ಟರ್ನ್ ಟಾಪ್ಸ್ ತರ ಯೂಸ್ ಮಾಡ್ತೀನಿ. ಸೊ ಆ ಟಾಪ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಇಷ್ಟ ಆಗಿದೆ ಈ ಇಯರಿಂಗ್ ಕಮೆಂಟ್ ಮಾಡಿ. ಇದು ಯಾವ ತರ ಶೇಪ್ ಬರುತ್ತೆ ಅಂದ್ರೆ ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ. ಸೊ ನಾವು ಈ ತರ ವೇರ್ ಮಾಡ್ಬೇಕಾಗುತ್ತೆ. ಕಾಣಿಸ್ತಾ ನೋಡು, ಈ ತರ ವೇರ್ ಮಾಡ್ಬೇಕಾಗುತ್ತೆ ಗೈಸ್. ಸೊ ಯೂಶಲಿ ನಾನು ಬಂದ ತಕ್ಷಣ ಈ ತರ ಬರುತ್ತೆ ಅನ್ಕೊಂಡೆ, ಬಟ್ ಇದು ಈ ಡಿಸೈನ್ ಅಲ್ಲಿ ಇದೆ. ಯಪ್. ನೆಕ್ಸ್ಟ್ ಇಯರಿಂಗ್ ಬಂದು ಈ ಇಯರಿಂಗ್ ಬಂದು ಆಕ್ಚುಲಿ ಸೆರಾಮಿಕ್ ಇಯರಿಂಗ್. ಸೊ ನನ್ಗಂತೂ ತುಂಬಾ ಇಷ್ಟ ಆಯ್ತು, ಬಟ್ ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದನ್ನ ಸೆರಾಮಿಕ್ ಯೂಸ್ ಮಾಡ್ಕೊಂಡು ಮೋಲ್ಡೆಡ್ ಮಾಡಿ, ಅದಾದ್ಮೇಲೆ ನನ್ನ ಪ್ರಕಾರ ಇಲ್ಲಿ ಮಾತ್ರ ಮೆಟಲ್ ಇದೆ, ಇನ್ ಮಿಕ್ಕಿದೆಲ್ಲ ಸೆರಾಮಿಕ್ ನ ಪೇಂಟ್ ಮಾಡಿದ್ರೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಡಬಲ್ ಲೇಯರ್ ಇದೆ, ಒಂದು ದೊಡ್ಡದು ಇನ್ನೊಂದು ಚಿಕ್ಕದು. ಗೈಸ್ ನೆಕ್ಸ್ಟ್ ಇಯರಿಂಗ್ ಬಂದು ಈ ಇಯರಿಂಗ್ ಕೂಡ ಗೋಲ್ಡ್ ಅಲ್ಲಿ ಇದೆ, ಗೋಲ್ಡ್ ಪ್ಲಸ್ ಪರ್ಲ್. ನಾನೆಲ್ಲಾ ತರಿಸಿರೋದು ಇಂಡೋ ವೆಸ್ಟರ್ನ್ ಟೈಪ್ ಅಲ್ಲಿ. ಸೊ ನೀವು ಅದನ್ನ ಸ್ಯಾರೀಸ್ ಸೂಟ್ ಸಲ್ವಾರ್ ತರ ಹಾಕೊಬಹುದು, ಇಲ್ಲ ಅಂದ್ರೆ ವೆಸ್ಟರ್ನ್ ಟಾಪ್ಸ್ ಡ್ರೆಸ್ಸಸ್ ಮೇಲೂ ಹಾಕೊಬಹುದು. ತುಂಬಾ ಕ್ಲಾಸಿ ಲುಕ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ಗೋಲ್ಡಿಶ್ ಮೆಟಲ್ ಟೈಪ್ ಅಲ್ಲಿ ತರಿಸಿದೀನಿ. ಸೊ ಮೇಲ್ಗಡೆ ಒಂದು ಪರ್ಲ್ ಇರುತ್ತೆ. ಇದು ಆಕ್ಚುಲಿ ಡಿಸೈನ್ ಬಂದು ಹಿಂಗೆ ಇಲ್ಲಿರುತ್ತಲ್ಲ, ಇಲ್ಲಿ ನಾವು ಪ್ರೆಸಿಂಗ್ ಪಿಯರ್ಸಿಂಗ್ ಮಾಡಿಸಿಲ್ದಿರೋರು ಇದನ್ನ ಯೂಸ್ ಮಾಡ್ಕೊಂಡು ಈ ತರ ಹಾಕೊಬಹುದು. ಆಕ್ಚುಲಿ ಡಿಸೈನ್ ಈ ತರ ಇದೆ. ಸೊ ಈ ತರ ಇದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಪ್ರೆಸಿಂಗ್ ಮಾಡ್ದಿಲ್ದಿರೋರು ಕೂಡ ಇಲ್ಲಿಂದ ಪರ್ಲ್ ಹಾಕೊಂಡು ಇಲ್ಲಿಗೆ ಇದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ನೆಕ್ಸ್ಟ್ ಒನ್ನು ನನ್ನ ಪರ್ಸನಲ್ ಫೇವ್ರೆಟ್ ಇಯರಿಂಗ್ ಗೈಸ್. ಇದನ್ನ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ಇದನ್ನ ನಾನು ಮತ್ತೆ ನಂದು ಒಂದು ಫಂಕ್ಷನ್ ಇತ್ತು, ಸೊ ಅಲ್ಲಿಗೂ ನಾನು ಇದನ್ನ ಯೂಸ್ ಮಾಡಿದೀನಿ. ಅಷ್ಟು ಇಷ್ಟ ಆಯ್ತು. ಬಾಸಿ ಲುಕ್ ತರ ಕೊಡುತ್ತೆ. ಇಲ್ಲಿ ಒಂದು ಚಿಕ್ಕದು ಹ್ಯಾಂಗಿಂಗ್ ತರ ಇದೆ. ಸೊ ಇದು ಅಷ್ಟೇ, ಪಿಯರ್ಸಿಂಗ್ ಮಾಡಿಸ್ದಿಲ್ದಿರೋರು ಕೂಡ ಇದನ್ನ ಯೂಸ್ ಮಾಡ್ಕೊಬಹುದು. ಇಲ್ಲಿ ಏನು ಪ್ರೆಸಿಂಗ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಇದನ್ನ. ಸೊ ನೀಟಾಗಿ ಇಲ್ಲಿ ಹಾಕಿದ್ರೆ ನೀಟಾಗಿ ಇಲ್ಲಿ ಒಂದು ಏನಿದು ಇದು ಬರುತ್ತೆ. ಸೊ ಇದನ್ನ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವಿಂಗ್ ತರ ಇದೆ. ಸೊ ಆ ಶೇಪ್ ಹಿಂಗ್ ಹೋಗುತ್ತೆ, ಸೂಪರ್ ಆಗಿ ಕಾಣಿಸುತ್ತೆ. ಇಲ್ಲಿ ಶಾರ್ಪ್ನೆಸ್ ಎಲ್ಲ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡ್ಲೇಬೇಕು ಇದನ್ನ. ಈ ಫ್ಲೋರಲ್ ಡಿಸೈನ್ ಅಂತೂ ನನ್ ದಿಲ್ನ ಕದ್ಬಿಟ್ಟಿದೆ. ಇದಂತೂ ನನ್ನ ಫೇವ್ರೆಟ್ ಎಲ್ಲ ಫೇವ್ರೆಟ್. ಯಾಕಂದ್ರೆ ನಾನು ತುಂಬಾ ಯೋಚನೆ ಮಾಡಿ ರಿವ್ಯೂ ಎಲ್ಲ ನೋಡಿ ತರಿಸಿರೋದು. ಸೊ ಸೂಪರ್ ಆಗಿದೆ, ಕ್ವಾಲಿಟಿ ಅಂತೂ ಎಲ್ಲ ಸಕ್ಕತ್ತಾಗಿದೆ. ವರ್ತ್ ಚೆಕ್ ಮಾಡಿ ಇದನ್ನ.
ಇದು ಅಷ್ಟೇ ಮೆಟಲ್ ಗೋಲ್ಡ್ ಪಾಲಿಶ್ ಕೊಟ್ಟಿದ್ದಾರೆ. ಇದೆಲ್ಲ ಅವರು ಗ್ರೀನ್ ಮತ್ತೆ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಇದನ್ನ ನೀವು ಯಾವ್ದಾದ್ರು ವೆಕೇಶನ್ಸ್ಗೆ ಹಾಕೊಬೋದು. ತುಂಬಾ ಸಖತ್ತಾಗಿ ಅನ್ಸುತ್ತೆ. ಅಂಡ್ ಐ ಲವ್ ದಿಸ್ ಇಯರಿಂಗ್ ಗೈಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನಗೆ ನನ್ನ ಮನೇಲೆಲ್ಲ ತುಂಬಾ ಇಷ್ಟಪಟ್ಟಿರೋ ಇಯರಿಂಗ್ ಅಂದ್ರೆ ಇದು. ಕೊರಿಯನ್ ಸ್ಟೈಲಲ್ಲಿ ಒಂದು ಇಯರಿಂಗ್ ತರ್ಸೋಣ ಅನ್ಕೊಂಡೆ. ಬಟರ್ಫ್ಲೈ ಇದು ತುಂಬಾ ಚೆನ್ನಾಗಿದೆ. ಈ ಕೊನೆ ಎಡ್ಜಲ್ಲೆಲ್ಲ ಪರ್ಲ್ ಚಿಕ್ಕ ಚಿಕ್ಕ ಪರ್ಲ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ಡ್ರಾಪ್ಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಈ ತರ ಇದೆ. ಇದನ್ನ ಈ ತರ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದಂತೂ. ಐ ಥಿಂಕ್ ಯು ಶುಡ್ ಟ್ರೈ ದಿಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಚಿಕ್ಕದು ಡ್ರಾಪ್ ತರ ಇದೆ. ಡೈಮಂಡ್ ತರ ಯೂಸ್ ಮಾಡಿದ್ದಾರೆ. ಇಲ್ಲೊಂದು ಜಾಮ್ ಯೂಸ್ ಮಾಡಿದ್ದಾರೆ. ಈ ಸೈಡಲ್ಲೆಲ್ಲ ಪರ್ಲ್ ಇದೆ. ಇಲ್ಲಿ ಪೂರ್ತಿ ಹ್ಯಾಂಗಿಂಗ್ ಎಲ್ಲ ಸ್ಟೋನ್ಸ್ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಎಲಿಗೆಂಟ್ ಆಗಿರುತ್ತೆ. ಸೊ ಯು ಮಸ್ಟ್ ಟ್ರೈ ದಿಸ್. ದಿಸ್ ವಾಸ್ ಅ ಲಾಸ್ಟ್ ಇಯರಿಂಗ್. ಇವಾಗ ನಾವು ನೆಕ್ಸ್ಟ್ ಹಾಲ್ಗೆ ಹೋಗ್ತಾ ಇರೋದು, ನೆಕ್ಲೆಸ್ ಹಾಲ್. ಇದಂತೂ ನಾನು ತುಂಬಾ ಕಡಿಮೆ ತರಿಸಿದ್ದೀನಿ, ಬಟ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಫಸ್ಟ್ ಒನ್ ಚೆಕ್ ಮಾಡೋಣ. ಫಸ್ಟ್ ಒನ್ ಬನ್ನಿ ಈ ತರ ಇದೆ. ಗೈಸ್, ಇದು ಒಂಥರ ಸನ್ರೈಸಸ್ ತರ ಯೂಸ್ ಮಾಡ್ತಾರಲ್ಲ ಅದಿದು. ತುಂಬಾ ಸೂಪರ್ ಆಗಿ ಅನ್ಸುತ್ತೆ. ಎಲ್ಲ ಡೈಲಿ ಯೂಸ್, ಕಾಲೇಜ್ ಆರ್ ಆಫೀಸ್ ಯೂಸ್ ಏನಿದೆ ಅದನ್ನ ಮಾಡ್ಬೋದು. ಇದ್ರ ಪ್ರೈಸ್ ಏನಾದ್ರು ಗೊತ್ತಾಗ್ಬೇಕಂದ್ರೆ ಕಾಮೆಂಟ್ ಮಾಡಿ. ಇದ್ರಲ್ಲೆಲ್ಲ ನಾನು ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ, ನಿಮ್ಗೆ ಪ್ರೈಸ್ ಗೊತ್ತಾಗುತ್ತೆ. ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಗೈಸ್. ಐ ಥಿಂಕ್ ಯು ಮಸ್ಟ್ ಟ್ರೈ ದಿಸ್. ಏನ್ ಸೆಕೆಂಡ್ ಒನ್ ಬಂದು ಗೈಸ್, ನಾನು ಚೂಸ್ ಮಾಡಿರೋ ಎಲ್ಲಾ ನೆಕ್ಲೆಸ್ಗಳು ಒಳ್ಳೆ ಒಳ್ಳೆ ಚಾಮ್ ಇದೆ, ಒಳ್ಳೆ ಒಳ್ಳೆ ಪೆಂಡೆಂಟ್ಗಳಿದೆ. ಸೊ ಅದಕ್ಕೋಸ್ಕರ ನಾನು ಇವನ್ನ ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಇದು ತುಂಬಾ ಮಿನಿಮಲ್ ಆಗಿದ್ರು ರಿಚ್ ಲುಕ್ ಕೊಡುತ್ತೆ. ಯಾಕಂದ್ರೆ ಇಲ್ಲಿ ಡೈಮಂಡ್ಸ್ ಕೊಟ್ಟಿದಾರಲ್ಲ, ಈ ಜರ್ಮ್ಸ್ ಕೊಟ್ಟಿದಾರಲ್ಲ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಯಾವ್ದಾದ್ರು ಈವೆಂಟ್ಸ್ ಇದ್ರೆ ಆರ್ ಮಿನಿಮಲ್ ಆಗಿ ಏನಾದ್ರು ನಾವು ಡ್ರೆಸ್ ಅಪ್ ಆಗ್ಬೇಕು ಅಂದ್ರೆ, ಏನಾದ್ರು ವೇರ್ ಮಾಡ್ಬೇಕು ಅಕ್ಸೆಸರೀಸ್ ಅಂದ್ರೆ, ಐ ಥಿಂಕ್ ಯು ಮಸ್ಟ್ ಗೋ ಫಾರ್ ದಿಸ್. ತುಂಬಾ ಚೆನ್ನಾಗಿದೆ ನೋಡಿ. ಅಂಡ್ ಕ್ವಾಲಿಟಿ ಕೂಡ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ನೆಕ್ಸ್ಟ್ ಬಂದು ಈ ಪೆಂಡೆಂಟ್ ಇರೋದು ಹಾರ್ಟ್ ಶೇಪ್ ಇದೆ. ಇದು ಐ ಥಿಂಕ್ ಇದು ಒಳ್ಳೆ ಐಡಿಯಾ ಇದೆ. ಲೈಕ್ ಬಿದ್ದು ಹೋಗಲ್ಲ, ಏನೂ ಇಲ್ಲ, ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಿಮ್ಗೆ ಬೇಕಾಗಿರೋ ತರ ಈ ತರ ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಟ್ವಿಸ್ಟ್ ಮಾಡ್ಕೊಬೋದು. ಅದಾದ್ಮೇಲೆ ಈ ಚೈನ್ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ. ರೌಂಡ್ ತರ ಲೈಕ್ ಗೋಲ್ಡ್ ಇಶ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಅಷ್ಟೇ ಯಾವ್ದಾದ್ರು ಟಾಪ್ಸ್ ಡ್ರೆಸ್ಸಸ್ಗೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ಡಬಲ್ ಪೆಂಡೆಂಟ್ ಐ ಮೀನ್ ಡಬಲ್ ಲೇಯರ್ಸ್ ಬರುತ್ತೆ. ಇದು ಡಬಲ್ ಲೇಯರ್ ಇರೋ ನೆಕ್ಲೆಸ್ ಇದು. ಈ ನೆಕ್ಲೆಸ್ ಅಂತೂ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಂದ್ರೆ, ಐ ಥಿಂಕ್ ಅದನ್ನ ಇಲ್ಲಿ ನೋಡೋದಕ್ಕಿಂತ ನೀವು ವೇರ್ ಮಾಡಿ ನೋಡ್ಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಲೇಯರ್ ಇದು. ಸೊ ಇದು ಈ ಜಾಮ್ ಬಂದು ಗ್ರೀನ್ ಕಲರ್ ಇದೆ ಇದ್ರೊಳಗಡೆ. ಸೊ ಇದನ್ನು ಸ್ಟೈಲ್ ಅಪ್ ಮಾಡ್ಬೋದು ನೀವು ಆರಾಮ್ಸೆ. ಅದಾದ್ಮೇಲೆ ಇದಕ್ಕೆ ಹುಕ್ ಕೊಟ್ಟಿದಾರಲ್ಲ, ಆ ಹುಕ್ ಅಲ್ಲೂ ಕೂಡ ನೋಡ್ಬೋದು ನೀವು ಈ ಹಾರ್ಟ್ ಶೇಪ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಹಿಂದೆನೂ ಒಳ್ಳೆ ಡಿಸೈನ್ ಇರುತ್ತೆ, ಮುಂದೆನೂ ತುಂಬಾ ಕ್ಲಾಸಿಯಾಗಿ ಅವ್ರ ರಿಚ್ ಆಗಿ ಕಾಣಿಸ್ಬೇಕಂದ್ರೆ ಐ ಥಿಂಕ್ ಯು ಮಸ್ಟ್ ಗೋ ಫಾರ್ ದಿಸ್ ಆಲ್ಸೋ. ಗೈಸ್, ಲಾಸ್ಟ್ ನೆಕ್ಲೆಸ್ ಬಂದು ಇದು. ಸೊ ಇದು ಈ ಫಸ್ಟ್ ಲೇಯರ್ ಬಂದು ಇಲ್ಲಿ ರೌಂಡ್ ಬರುತ್ತೆ. ಸೆಕೆಂಡ್ ಲೇಯರ್ ಬಂದು ಈ ತರ ಬರುತ್ತೆ. ನಮ್ದು ನೆಕ್ ಪ್ಲೇಸ್ ಏನಿದೆಲ್ಲ ಇಲ್ಲಿಂದ ಹಿಂಗ್ ಡೌನ್ ಬರುತ್ತೆ. ಸೊ ಇದು ಅಷ್ಟೇ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಯಾವ್ದಾದ್ರು ಡ್ರೆಸ್ಸಸ್ಗೆ ಆರ್ ವಿ ನೆಕ್ ಇರೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. ನೀವು ಎಷ್ಟು ಚೆನ್ನಾಗಿದ್ದೀರಾ ಅದಕ್ಕಿಂತ ಇದಿನ್ನೂ ನಿಮ್ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ಒಂದು ಬನ್ನಿ ಇದು ಹ್ಯಾಂಡ್ ಕಫ್, ಗೋಲ್ಡ್ ಹ್ಯಾಂಡ್ ಕಫ್ ಇರುತ್ತೆ ಇದು. ಸೊ ಇದನ್ನೇನಿರುತ್ತಲ್ಲ, ಇಲ್ಲಿ ಒಂದು ನಿಮ್ಗೆ ಸ್ಪೇಸ್ ಕೊಟ್ಟಿರ್ತಾರೆ. ಸೊ ಈ ಸ್ಪೇಸ್ ಇಂದ ಈ ತರ ಹಾಕೊಂಡ್ರೆ
ಸೊ ಈ ತರ ಕಾಣಿಸುತ್ತೆ. ಇದನ್ನು ಅಷ್ಟೇ ನಾನು ಒಂದು ಫಂಕ್ಷನ್ಗೆ ಯೂಸ್ ಮಾಡಿದ್ದೀನಿ. ಆ ಫೋಟೋನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ, ನೋಡ್ಬೋದು, ಚೆಕ್ ಮಾಡ್ಬೋದು ಯಾವ ತರ ಇರುತ್ತೆ ಅಂತ. ಸೊ ಇದು ಬೇಕಂದ್ರೆ ನೀವು ಕಾಮೆಂಟ್ ಮಾಡಿದ್ರೆ ಸಿಗುತ್ತೆ. ಸೊ ತುಂಬಾ ಎಲಿಗೆಂಟ್ ಗೈಸ್, ಒಂದೇ ಒಂದು ಪೀಸ್ ಹಾಕಿದ್ರೆ ಸಾಕು ನಿಮ್ ಲುಕ್ಕೇ ಚೇಂಜ್ ಮಾಡುತ್ತೆ. ಲೈಕ್ ಗೈಸ್ ಇನ್ನೊಂದು ಪ್ರಾಡಕ್ಟ್ ಬಂದು ಐಬ್ರೋ ಪೌಡರ್. ಸೊ ನಾನು ಲಾಸ್ಟ್ ಮೇಕಪ್ ಬ್ಲಾಗ್ ಅಲ್ಲಿ ಹೇಳಿರೋದನ್ನ ನೀವು ಕೇಳಿಸ್ಕೊಂಡಿದ್ರೆ, ನಾನು ಯಾವಾಗಲೂ ಪೆನ್ಸಿಲ್ಸ್ ಯೂಸ್ ಮಾಡ್ತೀನಿ, ಯೂಶಲಿ ಐಬ್ರೋ ಪೌಡರ್ನ ಯೂಸ್ ಮಾಡಲ್ಲ, ಯಾಕಂದರೆ ಇಟ್ಸ್ ನಾಟ್ ಕನ್ವೀನಿಯಂಟ್ ಫಾರ್ ಮೀ ಅಂತ. ಬಟ್ ನಾನು ತುಂಬ ಸರ್ಚ್ ಮಾಡಿದ್ಮೇಲೆ ನನಗೆ ಇದೊಂದು ಪ್ರಾಡಕ್ಟ್ ಸಿಕ್ತು. ಸೊ ತುಂಬ ಈಸಿಯಾಗಿ ಅಪ್ಲಿಕೇಟ್ ಮಾಡ್ಕೊಬೋದು. ಅಪ್ಲಿಕೇಟರ್ ಕೂಡ ಅಷ್ಟೇ ತುಂಬ ಈಸಿಯಾಗಿ ಅಪ್ಲಿಕೇಟ್ ಮಾಡೋ ಥರ ಇದೆ. ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾನು ಯೂಸ್ ಮಾಡೋದಕ್ಕೋಸ್ಕರ ಈ ಎಡ್ಜಸ್ ಏನಿದೆಲ್ಲ ಅದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಅದು ಜಾಸ್ತಿ ಆದರೆ, ಪೌಡರ್ ಏನಾದ್ರು ಜಾಸ್ತಿ ಆದರೆ, ಸೊ ನಾನು ಇದರಿಂದ ಅದನ್ನು ಎರೇಸ್ ಕೂಡ ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿದೆ. ಈ ಪ್ಯಾಲೆಟಲ್ಲಿ ನನಗೆ ಈ ಐಬ್ರೋ ಪ್ಯಾಲೆಟಲ್ಲಿ 2 ಶೇಡ್ಸ್ ಇರುತ್ತೆ. ಈ 2 ಶೇಡಲ್ಲಿ ಇದು ಡಾರ್ಕರ್ ಬ್ಲ್ಯಾಕ್, ಇದು ಒಂದು ಲೈಟರ್ ಶೇಡಲ್ಲಿ ಬ್ಲ್ಯಾಕ್ ಇರುತ್ತೆ. ಸೊ ನೀವು ನೋಡ್ಬೋದು. ಇದ್ರ ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬಾ ನೀಟಾಗಿ ಕೊಟ್ಟಿದ್ದಾರೆ, ನೋಡ್ಬೋದು. ಇದನ್ನ ಆಲ್ರೆಡಿ ಒಂದು ಪ್ಯಾಕಿಂಗ್ ಮಾಡ್ಕೊಟ್ಟಿದ್ರು, ಅದೆಲ್ಲ ನಾನು ಅನ್ಬಾಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಗ್ಲೇ. ಬಟ್ ಇದು ಅಷ್ಟೇ ಮೆಟಲ್ ಇದು. ನೀವೆಲ್ಲರೂ ಟ್ರಾವೆಲ್ ಮಾಡ್ಬೇಕಂದ್ರೂ ಕೂಡ ಆರಾಮಾಗಿ ಇದನ್ನ ಎತ್ಕೊಂಡು ಹೋಗ್ಬೋದು. ಪೆನ್ಸಿಲ್ಗಿಂತ ಇದು ಪೌಡರ್ ನನ್ನ ಪ್ರಕಾರ ಇವಾಗ ಈ ಪ್ರಾಡಕ್ಟ್ ನನಗೆ ಸಿಕ್ಕ ಮೇಲಿಂದ ತುಂಬಾ ಕನ್ವೀನಿಯಂಟ್ ಅಂತ ಇವಾಗ ಅನಿಸ್ತದೆ. ಯಾಕಂದ್ರೆ ನಾರ್ಮಲ್ ಪೆನ್ಸಿಲ್ ಯೂಸ್ ಮಾಡುವಾಗ ಅದು ಸ್ಟಿಕ್ಕಿ ಅವ್ರ ಒಂಥರ ವ್ಯಾಕ್ಸ್ ತರ ಫೀಲ್ ಆಗ್ತಿತ್ತು. ಈ ಪ್ರಾಡಕ್ಟ್ ಲೈಕ್ ಈ ಪೌಡರ್ನ ಯೂಸ್ ಮಾಡಿದ್ರೆ ಆರಾಮಾಗಿ ನನಗೆ ಯಾವ ಪ್ಲೇಸಲ್ಲಿ ಎಷ್ಟು ಹಾಕೊಬೇಕು ಎಲ್ಲ, ಲೈಕ್ ಇನ್ ಕೇಸ್ ಏನಾದ್ರು ಜಾಸ್ತಿ ಆದ್ರೆ ಅದನ್ನ ಎಲಿಮಿನೇಟ್ ಮಾಡ್ಕೊಳ್ಳೋಕೆ ಆ ಅಪ್ಲಿಕೇಟರ್ ತುಂಬಾ ಯೂಸ್ ಮಾಡುತ್ತೆ. ಸೊ ಈ ಹಾಲ್ನ ಲಾಸ್ಟ್ ಸ್ಟೇಜ್ ಬಂದಿದ್ದೀನಿ. ಸೊ ಲಾಸ್ಟ್ ಹಾಲ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಯಾರಿ ಹಾಲ್. ಸೊ 2 ಸ್ಯಾರಿ ತಂದಿದ್ದೀನಿ, ನಾನು ತರ್ಸಿದ್ದೀನಿ, ನೋಡ್ಬೋದು ನೀವು. ಫಸ್ಟ್ ಸ್ಯಾರಿ ಇದು ಡ್ಯುಯಲ್ ಕಲರ್ ಅಲ್ಲಿ ಬರುತ್ತೆ ಗೈಸ್. ಲೈಕ್ ಲಿಟ್ರಲಿ ನಾನು ಎಷ್ಟು ಇಷ್ಟಪಟ್ಟೆ ಅಂದ್ರೆ ಇದು ನಾನು 2 ಸ್ಯಾರಿ ತರ್ಸಿದ್ದೀನಿ. 2 ಸ್ಯಾರಿನೂ ಪಾರ್ಟಿ ವೇರ್ ತರ ಇದೆ. ಸೊ ಇಲ್ಲಿ ಕಾಣಿಸ್ತಿದೆ ನಿಮ್ಗೆ 2 ಶೇಡ್ ಅಲ್ಲಿ ಬರುತ್ತೆ. ಒಂದು ಲೈಕ್ ಒಂಥರ ಬ್ಲೂಯಿಶ್, ಡಾರ್ಕ್ ಬ್ಲೂಯಿಶ್ ಮತ್ತೆ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಕಾಣಿಸುತ್ತೆ ನಿಮ್ಗೆ, ನೋಡ್ಬೋದು. ಡ್ಯುಯಲ್ ಕಲರ್ ಇದೆ, ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಪಾರ್ಟೀಸ್ಗಿದ್ರೆ ಸಕ್ಕತ್ತಾಗಿ ಲುಕ್ ಕೊಡುತ್ತೆ. ಇದಕ್ಕೆ ನಿಮ್ಗೆ ಬ್ಲೌಸು ಬ್ಲ್ಯಾಕ್ ಕಲರ್ ಅಲ್ಲಿ ಕೊಡ್ತಾರೆ. ಈ ಬ್ಲ್ಯಾಕ್ ಅಲ್ಲಿ ಅಷ್ಟೇ ಒಂಥರ ಲೈನ್ ಪ್ಯಾಟರ್ನ್ ಇದೆ. ಇನ್ನೇನೋ ಇನ್ ಕೇಸ್ ನೀವು ಇದನ್ನ ಹೊಲಿಸಿದ್ರೆ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆರೆಲ್ಸ್ ನೀವು ಇನ್ನೂ ರೆಡಿ ಏನಾದ್ರು ಬ್ಲೌಸಸ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ ಕೇಸ್ ಏನಾದ್ರು ಈ ಸ್ಯಾರಿಯಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಚೆಕ್ ಔಟ್. ಗೈಸ್ ಈ ಸ್ಯಾರಿ ಬಂದು ಗೋಲ್ಡ್ ಶಿಮ್ಮರ್, ಲೈಕ್ ತುಂಬಾ ಸ್ಮೂತ್ ಅಂದ್ರೆ ಸ್ಮೂತ್ ಇದೆ, ಅದು ಸ್ಮೂತ್ ಇದೆ. ಬಟ್ ಅದಕ್ಕಿಂತ ಸ್ಮೂತ್ ಇದು, ಲೈಕ್ KSIC ಅಲ್ಲಿ ಸ್ಮೂತ್ ಅಂತಾರಲ್ಲ ಆ ತರ ಸ್ಮೂತ್ ಇದೆ. ಅಂಡ್ ಇದೇನಪ್ಪ ಅಂದ್ರೆ ಎಲಾಸ್ಟಿಕ್, ಸ್ವಲ್ಪ ಎಲಾಸ್ಟಿಕ್ ಇದೆ. ಸೊ ನೋಡ್ಬೋದು, ಇದು ಚೆನ್ನಾಗಿ ಕಾಣಿಸುತ್ತೆ. ಶಿಮ್ಮರ್ ನೈಟ್ ಈವೆಂಟ್ಸ್, ಪಾರ್ಟೀಸ್, ಕಾನ್ಸರ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದಕ್ಕೆ ಬ್ಲೌಸ್ ಬಂದು ಸೆಲ್ಫ್ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಅಷ್ಟೇ, ನೀವು ರೆಡಿಮೇಡ್ ಬ್ಲೌಸಸ್ ನ ಯೂಸ್ ಮಾಡ್ಬೋದು, ಆರ್ ಇದನ್ನು ಹೊಲಿಸಿದ್ರೆ ಚೆನ್ನಾಗಿರುತ್ತೆ. ಬಟ್ ನನಗೆ ಐ ಪ್ರಿಫರ್ ರೆಡಿಮೇಡ್ ಬ್ಲೌಸ್ ಇದಕ್ಕೆ, ಯಾಕಂದ್ರೆ ಕಾಂಟ್ರಾಸ್ಟ್ ಕಲರ್ ಕೊಡ್ಬೇಕಾಗಿತ್ತು ಅಂತ ನನ್ನ ಒಪಿನಿಯನ್. ಬಟ್ ದಟ್ಸ್ ಓಕೆ. ಬಟ್ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಲೈಟ್ ವೇಟ್ ಆಗಿದೆ. ಲೈಕ್ ಗೊತ್ತೇ ಆಗಲ್ಲ ಹಾಕೊಂಡಿರೋದು, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಯು ಮಸ್ಟ್ ಗೋ ಫಾರ್ ದಿಸ್. ಇದರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆಗಿದ್ರೆ ನಾನು ಕೆಳಗಡೆ ಪ್ರೊವೈಡ್ ಮಾಡಿರೋ ಲಿಂಕ್ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ, ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಅದು ಲಿಂಕ್ ಬೇಕಿರೋ ಆಟೋಡಿಯಮ್ ಆಗ್ತದೆ. ಸೊ ಮತ್ತೆ ಇನ್ಯಾವ್ಯಾವ ಥರ ಹಾಲ್ಸ್ ಮಾಡಬೇಕು, ಯಾವ್ಯಾವ ಥರ ವಿಡಿಯೋಸ್ ಮಾಡಬೇಕು ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೂ ಯಾವುದಾದ್ರೂ ಮೇಕಪ್ ವಿಡಿಯೋಸ್ ಬೇಕಿದ್ರೆ ನನಗೆ ಹೇಳಿ. ಆ್ಯಂಡ್ ಯಾವ ಲುಕ್ನ ಟ್ರೈ ಮಾಡ್ಬೇಕಂತನೂ ಹೇಳಿ, ಯಾಕಂದರೆ ಇವಾಗ ಯಾವುದು ಅಷ್ಟಾಗಿ ಲುಕ್ಸ್ ಬರ್ತಾ ಇಲ್ಲ ಮೂವೀಸಲ್ಲಿ. ಸೊ ಇನ್ಯಾವುದಾದ್ರು ಡಿಫ್ರೆಂಟ್ ಆಗಿ ನಾವೇ ಟ್ರೈ ಮಾಡೋಣ ಅಂದರೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ನಾನು ಟ್ರೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋಸ್ಗೂ ಅಷ್ಟೇ ಆದಷ್ಟು ಪ್ರೀತಿ ಕೊಡಿ, ಯಾಕಂದರೆ ತುಂಬ ಎಫರ್ಟ್ಸ್ ಹಾಕಿ ಮಾಡ್ತಾ ಇರೋ ವಿಡಿಯೋ ಇದು. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ದಟ್ ಇಸ್ ನೀಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.